A very good evening to all my dear viewers. Welcome to my YouTube channel. This is Arun Giredi here. In the previous class, I have discussed about entrepreneurship development 2019 question paper case study. So here I would like to explain 2018 question paper case study of same entrepreneurship development of Rani Chennamma University. Now I'll read the question so you can note down. Mr. Raju is a BCom graduate. ರಾಜು ಅನ್ನೋರು ಬಿಕಾಮ್ ಪದವಿಯನ್ನು ಹೊಂದಿದ್ದಾರೆ. ನಾವು ಹಿ ವಾಂಟ್ ಟು ಎಸ್ಟಾಬ್ಲಿಷ್ ಅ ಸ್ಮಾಲ್ ಸ್ಕೇಲ್ ಯೂನಿಟ್. ಸೊ ಅವರು ಬಿಕಾಮ್ ಪದವಿ ಹೊಂದಿದಾದ ಮೇಲೆ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಉದ್ದಿಮೆ ಘಟಕವನ್ನು ಸ್ಥಾಪಿಸಲು ಇಚ್ಛಿಸಿದ್ದಾರೆ ಫಾರ್ ದೇರ್ ಎಂಪ್ಲಾಯ್ಮೆಂಟ್, ಅಂದರೆ ಅವರ ಉದ್ಯೋಗಕ್ಕೋಸ್ಕರ. ಯು ಹ್ಯಾವ್ ಟು ಅಡ್ವೈಸ್ ಹಿಮ್ ಬೈ ಗಿವಿಂಗ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಕೆಳಗಿನ ಪ್ರಶ್ನೆಗಳನ್ನು ವಿಶ್ಲೇಷಿಸಿ ನೀವು ಅವರಿಗೆ ನಿಮ್ಮ ವಿಶ್ಲೇಷಣೆಯನ್ನು ಕೊಡಬೇಕು ಅಥವಾ ನೀವು ಸಲಹೆಯನ್ನು ಕೊಡಬೇಕು ಅಂತ. ಸೊ ಅವರು BCom ಗ್ರ್ಯಾಜುಯೇಟ್ ಆಗಿದ್ದಾರೆ. ಸೊ ಅವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ತೆಗಿಬೇಕಂತ ಮಾಡ್ಯಾರ. ಅವ್ರಿಗೆ ನಿಮ್ಮ ಸಜೆಷನ್ ಏನು ಅಂದಾಗ. ಸೊ 3 ಕ್ವಶನ್ ಕೇಳ್ಯಾರ ಇಲ್ಲಿ. ಫಸ್ಟ್ ಕ್ವಶನ್ ಈಸ್ ವೇರ್ ಟು ಎಸ್ಟಾಬ್ಲಿಷ್ ಅ ಸ್ಮಾಲ್ ಸ್ಕೇಲ್ ಯೂನಿಟ್ಸ್ ಆ್ಯಂಡ್ ವಾಯ್ ಅಂತ ಐತಿ ಕ್ವಶನ್. ವೇರ್ ಟು ಎಸ್ಟಾಬ್ಲಿಷ್ ಅ ಸ್ಮಾಲ್ ಸ್ಕೇಲ್ ಯೂನಿಟ್ ಆ್ಯಂಡ್ ವಾಯ್. ಸೊ ಸಣ್ಣ ಘಟಕವನ್ನು ಅಥವಾ ಸಣ್ಣ ಉದ್ದಿಮೆಯನ್ನು ಎಲ್ಲಿ ಪ್ರಾರಂಭಿಸಬೇಕು ಮತ್ತು ಯಾಕೆ ಅಂತ ಐತಿ ಕ್ವಶನ್. ಸೊ ಸಣ್ಣ ಘಟಕವನ್ನು ಪ್ರಾರಂಭಿಸಬೇಕಾದ್ರೆ ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ಅ ಸ್ಮಾಲ್ ಸ್ಕೇಲ್ ಯೂನಿಟ್ ವಿತ್ ಸ್ಮಾಲ್ ಏರಿಯಾ ಆರ್ ಯು ಕ್ಯಾನ್ ಸೇ ಸ್ಮಾಲ್ ಸಿಟೀಸ್ ಅಂತ ನಾವಲ್ಲಿ ಕರಿಬೋದು. ಸೊ ಸ್ಮಾಲ್ ಸಿಟಿ ಒಳಗೆ ನಾವು ಪ್ರಾರಂಭ ಮಾಡ್ಬೋದು. Now why we are supposed to find out or start the small scale industry in a small city? Because infrastructure is available, like raw material is available, labor is available, technology is available, resource is available, and all the basic requirement which are necessary to start the company, all is available in a city area. So that we can understand that small scale unit is started in a city area. So that is the reason ಅಂತ ಹೇಳ್ಬೋದು. ಸೊ ಸಣ್ಣ ಉದ್ದಿಮೆಯನ್ನು ಸಣ್ಣ ಕ್ಷೇತ್ರಗಳಲ್ಲಿ ಅಥವಾ ಸಣ್ಣ ನಗರಗಳಲ್ಲಿ ಪ್ರಾರಂಭ ಮಾಡುವುದು ಉತ್ತಮ ಅಂತ ನಾವಲ್ಲಿ ಹೇಳ್ಬೋದು. ಸೊ ಹಾಗಾಗಿ ಸಿಟಿ ಏರಿಯಾ ಅಂತ ಬರಿಬೇಕು ನೀವು. ನಗರಗಳಲ್ಲಿ ಪ್ರಾರಂಭ ಮಾಡುವುದರಿಂದ ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಅಲ್ಲಿ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಉದ್ಯೋಗಿಗಳು ಬರ್ತಾರೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳು ಸಿಗ್ತವೆ, ರಿಸೋರ್ಸ್ ಸಿಗುತ್ತೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ನ ತರಿಸ್ಕೋಬೋದು, ಕಚ್ಚಾ ಸಾಮಗ್ರಿಗಳನ್ನ ತರಿಸ್ಕೋಬೇಕು, ಅವ್ರಿಗೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನ ಅಲ್ಲಿ ಇರುತ್ತೆ, ತಂತ್ರಜ್ಞಾನಕ್ಕೆ ತೊಂದರೆ ಇರೋಂಗಿಲ್ಲ. ಸೊ ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಲ್ ಎಲೆಕ್ಟ್ರಿಸಿಟಿ, ಬಿಲ್ಡಿಂಗ್ಸ್ ಪ್ರತಿಯೊಂದು ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ. ಹಾಗಾಗಿ ಸ್ಮಾಲ್ ಸ್ಕೇಲ್ ಯೂನಿಟ್ ಕ್ಯಾನ್ ಬಿ ಸ್ಟಾರ್ಟೆಡ್ ಇನ್ ಅ ಸಿಟಿ ಏರಿಯಾ ಅಂತ ನಾವಲ್ಲಿ ಬರೆದ್ರೆ ಸಾಕು ಆನ್ಸರ್. ಸೊ ನಗರ ಪ್ರದೇಶದಲ್ಲಿ ಅವರು ಪ್ರಾರಂಭಿಸಬೇಕು. ನಗರ ಪ್ರದೇಶದಲ್ಲಿ ಪ್ರಾರಂಭಿಸುವ ಮೂಲ ಉದ್ದೇಶ ಏನಂದರೆ ಅಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳು ದೊರೆಯುತ್ತವೆ ಅಂತ ನಾವಲ್ಲಿ ಬರೀಬೋದು. ಎಲ್ಲ ಸಂಪನ್ಮೂಲಗಳಂದರೆ ಏನಿರ್ಬೋದು ರೀ, ಕಚ್ಚಾ ಸಾಮಗ್ರಿಗಳು, ಎಲೆಕ್ಟ್ರಿಸಿಟಿ, ಆಮೇಲೆ ಬಿಲ್ಡಿಂಗು, ಮಷಿನರೀಸು. ಸೊ ಇವೆಲ್ಲನೂ ಅವ್ರಿಗೆ ಅವೈಲೇಬಲ್ ಆಗ್ತವೆ ಅಂತ ಬರಿಬೋದು. ಇದು ಫಸ್ಟ್ ಕ್ವಶನ್ಗೆ ಆನ್ಸರ್. ನಾವು ಸೆಕೆಂಡ್ ಕ್ವಶನ್ ಏನೈತೆ ಅಂದರೆ ವಾಟ್ ಪ್ರಿಪ್ರೇಷನ್ ಈಸ್ ನೆಸೆಸರಿ ಟು ಸ್ಟಾರ್ಟ್ ದ ಸ್ಮಾಲ್ ಸ್ಕೇಲ್ ಯೂನಿಟ್ ಅಂತ. ಸೊ ಸಣ್ಣ ಉದ್ದಿಮೆಯನ್ನು ಘಟಕವನ್ನು ಪ್ರಾರಂಭ ಮಾಡಬೇಕಾದ್ರೆ ಯಾವ ಪ್ರಿಪ್ರೇಷನನ್ನು ಅವ್ರು ಮಾಡ್ಕೊಂಡು ಇಟ್ಕೋಬೇಕು, ಯಾವ ರೀತಿ ಅವ್ರು ರೆಡಿ ಆಗಿರಬೇಕು ಅಂತ ಕ್ವಶನ್ ಅವರು. ಸೊ ವಾಟ್ ಪ್ರಿಪ್ರೇಷನ್ ಮಿಸ್ಟರ್ ರಾಜು ಹ್ಯಾಸ್ ಟು ಮೇಕ್ ಟು ಸ್ಟಾರ್ಟ್ ದ ಸ್ಮಾಲ್ ಸ್ಕೇಲ್ ಯೂನಿಟ್ ಅಂತ. ಸೊ ಆ ಸಣ್ಣ ಉದ್ದಿಮೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ರಾಜು ಅವರು ಏನನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಉಪಯುಕ್ತ ಆಗುತ್ತಾ ಅಂತ ಕ್ವಶನ್ ಐತೆ ಅಲ್ಲಿ. ಸೊ ಅಲ್ಲಿ ನಾವು ಏನಂತ ಬರೀಬೇಕು ರೀ, ಫಸ್ಟ್ ಥಿಂಗ್ ಈಸ್ ರಾಜು ಹ್ಯಾಸ್ ಟು ಐಡೆಂಟಿಫೈ ದ ಬಿಸ್ನೆಸ್ ಆಫ್ ಅ ಪ್ರಾಡಕ್ಟ್ ಆರ್ ಸೆಲೆಕ್ಷನ್ ಆಫ್ ಅ ಪ್ರಾಡಕ್ಟ್. ನಾವು ಯಾವ ಕಂಪ್ನಿ ಪ್ರಾರಂಭ ಮಾಡಬೇಕು ಅನ್ನೋ ಐಡಿಯಾ ಹಂಗೆ ಮೊದಲು ಗೊತ್ತಿರಬೇಕು. ಸೊ ವಿಚ್ ಪ್ರಾಡಕ್ಟ್ ಆರ್ ವಿಚ್ ಕಂಪ್ನಿ ಹಿ ಹ್ಯಾಸ್ ಟು ಸ್ಟಾರ್ಟ್. ಸೊ ದ್ಯಾಟ್ ಬೇಸಿಕ್ ಐಡಿಯಾ ಹಿ ಹ್ಯಾಸ್ ಟು ಡೂ ಇಟ್ ಅಂತ. ಸೊ ಅದು ಬೇಸಿಕ್ ಐಡಿಯಾ ಅವನ ಮೈಂಡ್ ಒಳಗೆ ಮೊದಲು ಇರಬೇಕು. ಸೊ ಯಾವ ಬಿಸ್ನೆಸ್ ಮಾಡಬೇಕು, ಟೆಕ್ಸ್ಟೈಲ್ ಮಾಡಬೇಕು, ಹೋಟೆಲ್ ಇಂಡಸ್ಟ್ರಿ ಮಾಡಬೇಕು, ಪಾಪಡ್ ಇಂಡಸ್ಟ್ರಿ, ಈ ರೀತಿ ಅಥವಾ ಪುಸ್ತಕದ ಇಂಡಸ್ಟ್ರಿ, ಇವು ಯಾವ ಇರ್ತಾವೆ ಅವು ಯಾವ ಸ್ಟಾರ್ಟ್ ಮಾಡಬೇಕು ಅನ್ನೋ ಐಡಿಯಾ ಹಂಗೆ ಮೊದಲ ಇರಬೇಕು ಅಂತ. ಸೊ ಅದು ಬಿಸ್ನೆಸ್ ಐಡಿಯಾ ಅಂತ ಬರೀತೀವಿ ನಾವು. ಆಮೇಲೆ ಲೊಕೇಶನ್ ಆಫ್ ಅ ಎಂಟರ್ಪ್ರೈಸ್. ಸೊ ಲೊಕೇಶನ್ ಆಫ್ ಅ ಎಂಟರ್ಪ್ರೈಸನ್ನು ನಾವು ರೆಡಿ ಮಾಡ್ಕೊಂಡಿಟ್ಕೋಬೇಕು, ಯಾವ ಲೊಕೇಶನ್ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಉಪಯೋಗ ಆಗುತ್ತೆ ಅಂತ. ಆಮೇಲೆ ಹಿ ಹ್ಯಾಸ್ ಟು ಗೋ ಫಾರ್ ಅ ಲೀಗಲ್ ಅಡ್ವೈಸರ್. ಸೊ ಕಾನೂನಾತ್ಮಕವಾಗಿ ಸಲಹೆಯನ್ನು ತೊಗೋಬೇಕು ಅವನು. ಸೊ ಎಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಉತ್ತಮ ಆಗುತ್ತೆ, ಆಮೇಲೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತ. ಆಮೇಲೆ ಏನು ಮಾಡಬೇಕು ಅಂದರೆ ಹಿ ಹ್ಯಾಸ್ ಟು ಡಿಸೈಡ್ ದ ಆರ್ಗನೈಜೇಷನ್ ಪ್ಯಾಟರ್ನ್. ಸೊ ಅವನ ವ್ಯಾವಹಾರಿಕ ಸಂಘಟನೆ ಯಾವ ರೀತಿ ಇರಬೇಕು ಅನ್ನೋದು ಅವಂಗೆ ಒಂದು ಕಲ್ಪನೆ ಇರಬೇಕು. ಹಿ ಹ್ಯಾಸ್ ಟು ಡಿಸೈಡ್ ದ ಆರ್ಗನೈಜೇಷನ್ ಪ್ಯಾಟರ್ನ್ ಆಫ್ ಅ ಕಂಪ್ನಿ. ಸೊ ಅವನು ಪ್ರಾರಂಭ ಮಾಡಲು ಇಚ್ಛಿಸಿದಂತಹ ಕಂಪ್ನಿಯ ಸಂಘಟನಾತ್ಮಕ ರಚನೆ ಯಾವ ರೀತಿ ಇರಬೇಕು ಅನ್ನೋದು ಅವನಿಗೆ ಗೊತ್ತಿರಬೇಕು ಅಂತ. ಆಮೇಲೆ
ಹಿ ಹ್ಯಾಸ್ ಟು ಪ್ರಿಪೇರ್ ದ ಪ್ರೊಜೆಕ್ಟ್ ರಿಪೋರ್ಟ್ ಆನ್ ಇಟ್ ಅಂತ. ಸೊ ಅವ ಯಾವ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕತ್ತಾನ ಆ ಕಂಪ್ನಿದು ಪ್ರೊಜೆಕ್ಟ್ ರಿಪೋರ್ಟನ್ನು ಅವ ರೆಡಿ ಮಾಡಿಟ್ಕೋಬೇಕು, ಪ್ರಕಲ್ಪ ವರದಿ ಅಂತ. ಸೊ ಪ್ರೊಜೆಕ್ಟ್ ರಿಪೋರ್ಟನ್ನು ನಾವು ಏನು ಮಾಡಬೇಕ್ರಿ, ರೆಡಿ ಮಾಡಿ ಇಟ್ಕೋಬೇಕು ಅಂತ. ಆಮೇಲೆ ಹಿ ಹ್ಯಾಸ್ ಟು ಗೆಟ್ ದ ಲೈಸೆನ್ಸ್ ಅಂತ, ಸ್ಟ್ಯಾಚ್ಯುಟರಿ ಲೈಸೆನ್ಸ್, ಶಾಸನಬದ್ಧ ಅನುಮತಿ ಪತ್ರವನ್ನು ಅವನು ಹೊಂದಬೇಕು, ಸ್ಟ್ಯಾಚ್ಯುಟರಿ ಲೈಸೆನ್ಸ್. ಸೊ ಈ ಸ್ಟ್ಯಾಚ್ಯುಟರಿ ಲೈಸೆನ್ಸ್ ಸಿಗೋದು ಯಾವಾಗ ಅಂದರೆ ರಿಜಿಸ್ಟ್ರೇಷನ್ ವಿತ್ ಅಥಾರಿಟಿ ಅಂತ. ಕನ್ಸರ್ನ್ ಅಥಾರಿಟಿ ಕಡೆ ಅವ ಏನು ಮಾಡ್ಬೇಕ್ರಿ, ತನ್ನ ಕಂಪ್ನಿನ ನೋಂದಾವಣೆ ಮಾಡಲು ಪ್ರಿಪ್ರೇಷನ್ ರೆಡಿ ಇಟ್ಕೋಬೇಕು. ಆಲ್ ದ ಡಾಕ್ಯುಮೆಂಟ್ಸ್ ಹಿ ಹ್ಯಾಸ್ ಟು ಪ್ರಿಪೇರ್ ಇಟ್, ಅಂದರೆ ಎಲ್ಲ ಡಾಕ್ಯುಮೆಂಟನ್ನು ನಾವು ರೆಡಿ ಮಾಡಿ ಇಟ್ಕೋಬೇಕು, ಅದು ಒಂದು ಇಂಪಾರ್ಟೆಂಟ್. ಆಮೇಲೆ ಹಿ ಹ್ಯಾಸ್ ಟು ಅರೇಂಜ್ ದ ಫೈನಾನ್ಸ್, ಇದು ಭಾಳ ಇಂಪಾರ್ಟೆಂಟ್. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಗೆ ಹಣ ಬೇಕಾಗತ್ತಾ, ಸೊ ಹಂಗಾಗಿ ಅರೇಂಜ್ಮೆಂಟ್ ಆಫ್ ಫೈನಾನ್ಸ್ ಈಸ್ ಆಲ್ಸೋ ನೆಸೆಸರಿ. ಹಣಕಾಸನ್ನು ಒಂದೆಡೆ ಸೇರಿಸುವುದು ಕೂಡ ಅವನಿಗೆ ಬಹುಮುಖ್ಯವಾಗಿರ್ತಕ್ಕಂಥ ಕೆಲಸ ಅಂತ ನಾವಲ್ಲಿ ಹೇಳ್ಬೋದು. ಸೊ ಹಣಕಾಸನ್ನು ಸೇರಿಸೋದಂದರೆ ಇಲ್ಲಿ ಶಾರ್ಟ್ ಟರ್ಮ್ ಲೋನ್ ತೊಗೋಬೋದು, ಬ್ಯಾಂಕ್ನಿಂದ ತೊಗೋಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನಿಂದ ತೊಗೋಬೋದು, ಅಥವಾ ಬಾಕಿ ಬೇರೆ ಬೇರೆ ವ್ಯಕ್ತಿಗಳ ಕಡೆಯಿಂದ ತೊಗೋಬೋದು. ಸೊ ಅವ ಏನು ಮಾಡಬೇಕು ಆಗತ್ತಂದ್ರೆ ಫೈನಾನ್ಸನ್ನು ಅವ ಅರೇಂಜ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕೆಲಸ ಏನು ಮಾಡಬೇಕು ಅಂದ್ರೆ ಅವ ಹಿ ಹ್ಯಾಸ್ ಟು ಅರೇಂಜ್ ದ ಫೈನಾನ್ಸ್ ಅಂತ. ಆಮೇಲೆ ಹಿ ಹ್ಯಾಸ್ ಟು ಟೇಕ್ ದ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಫಾರ್ ಹೀಸ್ ಬಿಸ್ನೆಸ್, ಐದರ್ ರೆಂಟ್ ಆರ್ ಪರ್ಚೇಸ್ ಆನ್ ಓನ್. ಸೊ ಪರ್ಚೇಸ್ ಅಂತೂ ಮಾಡೋಕ್ಕಾಗಂಗಿಲ್ಲ, ಯಾಕಂದರೆ ಸ್ಮಾಲ್ ಸ್ಕೇಲ್ ಇರೋದ್ರಿಂದ ಹಿ ಹ್ಯಾಸ್ ಟು ಟೇಕ್ ದ ಬಿಲ್ಡಿಂಗ್ ಆನ್ ಓನ್ ರೆಂಟಲ್ ಬೇಸಿಸ್. ಸೊ ಅವ ಏನು ವ್ಯವಹಾರ ಮಾಡ್ಬೇಕತ್ತಾನ ಆ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಬಿಲ್ಡಿಂಗ್ ಅಂದರೆ ಕಟ್ಟಡವನ್ನು ಅವ ಏನು ಮಾಡ್ಬೇಕ್ರಿ, ಬಾಡಿಗೆ ತೊಗೋಬೇಕು. ಸೊ ಅದನ್ನು ಅವ ರೆಡಿ ಮಾಡಿ ಇಟ್ಕೋಬೇಕು. ಸೊ ಆಮೇಲೆ ಆ ಬಿಲ್ಡಿಂಗ್ಗೆ ಬೇಕಾಗಿರ್ತಕ್ಕಂಥ ಮಷಿನರಿನ ಅವ ಪರ್ಚೇಸ್ ಮಾಡ್ಕೊಂಬರ್ಬೇಕು ಅಥವಾ ರೆಂಟ್ ತೊಗೊಂಬರ್ಬೇಕು. ಹಿ ಹ್ಯಾಸ್ ಟು ಟೇಕ್ ದ ಮಷಿನರಿ ಫಾರ್ ದ್ಯಾಟ್, ಅದು ಕೂಡ ಪ್ರಿಪ್ರೇಷನ್ ಅಂತ ಹೇಳ್ತೀನಿ ಆನ್ ಸ್ಮಾಲ್ ಸ್ಕೇಲ್ ಯೂನಿಟ್ಗೆ. ಆಮೇಲೆ ಹಿ ಹ್ಯಾಸ್ ಟು ಮೇಕ್ ಸಮ್ ಬೇಸಿಕ್ ವಾಟರ್ ಫೆಸಿಲಿಟಿ ಆರ್ ಪವರ್ ಫೆಸಿಲಿಟಿ ಅಂತ. ಪವರ್ ಕಟ್ ಆಗಬಾರ್ದು, ಅಥವಾ ಅವ ಏನಾದರೂ ಉತ್ಪಾದನೆ ಮಾಡುವಾಗ ಕರೆಂಟ್ ಸಮಸ್ಯೆ ಅವಂಗೆ ಬರಬಾರ್ದು, ಅಥವಾ ವಾಟರ್ ಸಮಸ್ಯೆ ಅವಂಗೆ ಬರಬಾರ್ದು. ಆಮೇಲೆ ಹಿ ಹ್ಯಾಸ್ ಟು ರೆಕ್ರೂಟ್ ದ ಬೆಟರ್ ಸ್ಟಾಫ್, ಅಂದರೆ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರನ್ನು ನಾವು ನೇಮಕ ಮಾಡ್ಕೋಬೇಕು. ಸೊ ಅದು ಕೂಡ ಅವನ ಅರೇಂಜ್ಮೆಂಟ್. ಹಿ ಹ್ಯಾಸ್ ಟು ಮೇಕ್ ದ ರೆಕ್ರೂಟ್ ದ ಪ್ರಾಪರ್ ಸ್ಟಾಫ್ ಫಾರ್ ಹೀಸ್ ಬಿಸ್ನೆಸ್ ಆ್ಯಕ್ಟಿವಿಟಿ. ಅವನ ವ್ಯವಹಾರ ನಡಿಬೇಕಂದ್ರೆ ಉತ್ತಮವಾಗಿರ್ತಕ್ಕಂತಹ ಸ್ಟಾಫನ್ನು ಅವ ತೊಗೋಬೇಕು ಅಂತ. ಆಮೇಲೆ ಹಿ ಹ್ಯಾಸ್ ಟು ಗೆಟ್ ಅ ಟ್ಯಾಕ್ಸ್ ಐಡೆಂಟಿಫಿಕೇಷನ್ ನಂಬರ್ ಫಾರ್ ಇಟ್. ಯಾಕಂದರೆ ಇನ್ ಫ್ಯೂಚರ್ ಒಳಗೆ ಅವ್ನು ಟರ್ನ್ ಓವರ್ ಹೆಚ್ಚಾಯಿತು ಅಂದ್ರೆ ಅವ ಟ್ಯಾಕ್ಸ್ ತುಂಬಬೇಕಾಗತ್ತೆ. ಸೊ ಟ್ಯಾಕ್ಸ್ ಐಡೆಂಟಿಫಿಕೇಷನ್ ನಂಬರ್ ಕೂಡ ಅವ ತೆಗೆದಿಟ್ಕೋಬೇಕು. ಆಮೇಲೆ ಹಿ ಹ್ಯಾಸ್ ಟು ಬ್ಯಾಂಕ್ ಅಕೌಂಟ್ ಫಾರ್ ಈಸ್ ಬಿಸ್ನೆಸ್, ಅಂದರೆ ಅವ್ನ ಬಿಸ್ನೆಸ್ಗೆ ಬೇಕಾಗಿರ್ತಕ್ಕಂಥ ಬ್ಯಾಂಕ್ ಅಕೌಂಟನ್ನು ಅವ ರೆಡಿ ಮಾಡಿಟ್ಕೋಬೇಕು. ಸೊ ದೀಸ್ ಆರ್ ಆಲ್ ದ ಅರೇಂಜ್ಮೆಂಟ್ ವಿಚ್ ಹಿ ಹ್ಯಾಸ್ ಟು ಮೇಡ್. ಇನ್ ಒನ್ ಲೈನ್ ವಿ ಕ್ಯಾನ್ ಸೇ ಹಿ ಹ್ಯಾಸ್ ಟು ವೆಲ್ ಪ್ರಿಪೇರ್ಡ್ ಟು ಸ್ಟಾರ್ಟ್ ದ ಕಂಪ್ನಿ. ಅಂದ್ರೆ ಅವ ಕಂಪ್ನಿ ಪ್ರಾರಂಭ ಮಾಡಬೇಕಾದ್ರೆ ಪೂರ್ವಭಾವಿ ಏನೇನು ಬೇಕಾಗುತ್ತೋ, ಪ್ರಿಲಿಮಿನರಿ ರಿಕ್ವೈರ್ಮೆಂಟ್ಸ್ ಅಂತ ಕರಿತೀವಿ ನಾವು. ಇದಕ್ಕೆ ಇನ್ನೊಂದು ಹೆಸರು ಏನ್ರಿ, ಪ್ರಿಲಿಮಿನರಿ ರಿಕ್ವೈರ್ಮೆಂಟ್ ಅಂತ. ಪೂರ್ವಭಾವಿ ಅವಶ್ಯಕ ಅಂಶಗಳು, ಅವುಗಳನ್ನ ನಾವು ರೆಡಿ ಮಾಡಿಟ್ಕೊಂಡು ಏನು ಮಾಡ್ಬೋದು ರೀ, ಸ್ಮಾಲ್ ಸ್ಕೇಲ್ ಯೂನಿಟನ್ನು ಸ್ಟಾರ್ಟ್ ಮಾಡ್ಬೋದು. ಪ್ರಿಲಿಮಿನರಿ ರಿಕ್ವೈರ್ಮೆಂಟ್ ಅಂದರೆ ಎಲ್ಲ ಬರ್ತಾವೆ ನೋಡಿರಿ, ನೀವು ಏನೇನು ಬರೀತೀರಿ ಎಲ್ಲ. ಫೈನಾನ್ಸ್ ಅರೇಂಜ್ ಮಾಡ್ಕೋಬೇಕು, ಆಮೇಲೆ ಎಂಪ್ಲಾಯಿನ ತೊಗೋಬೇಕು, ರಾ ಮಟೀರಿಯಲ್ ತೊಗೋಬೇಕು, ಬಿಲ್ಡಿಂಗ್ ತೊಗೋಬೇಕು, ಸ್ಟಾಫ್ ತೊಗೋಬೇಕು, ರೆಕ್ರೂಟ್ಮೆಂಟ್ ತೊಗೋಬೇಕು, ಆರ್ಗನೈಸೇಷನ್ ಪ್ಯಾಟರ್ನ್ ರೆಡಿ ಮಾಡ್ಕೋಬೇಕು, ಲೈಸೆನ್ಸ್ ತೊಗೋಬೇಕು, ಟ್ಯಾಕ್ಸ್ ಕಟ್ಟಲಿಕ್ಕೆ ರೆಡಿ ಆಗಿರಬೇಕು, ಬಿಲ್ಡಿಂಗ್ ತೊಗೋಬೇಕು, ಮಷಿನರಿ ತೊಗೋಬೇಕು. ಸೊ ಇವೆಲ್ಲನೂ ಏನು ರೀ, ಮಾರ್ಕೆಟಿಂಗ್ ಸ್ಟ್ರಾಟಜಿನ ಗೊತ್ತಿರ್ಬೇಕು ಅವಂಗೆ. ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಅ ವೆಲ್ ಪ್ರಿಪ್ರೇಷನ್ ಟು ಸ್ಟಾರ್ಟ್ ದ ಸ್ಮಾಲ್ ಸ್ಕೇಲ್ ಯೂನಿಟ್ ಅಂತ ಹೇಳ್ಬೋದು ನಾವು. ಇದು 2ನೇ ಕ್ವಶನ್ಗೆ ಉತ್ತರ. ಸೊ ಸಣ್ಣ ಕಂಪ್ನಿನ ಪ್ರಾರಂಭ ಮಾಡಬೇಕಾದ್ರೆ ಈ ಎಲ್ಲ ಅರೇಂಜ್ಮೆಂಟ್ ಅವನ ಹತ್ರ ಇರಬೇಕು. ಆಮೇಲೆ 3ನೇ ಕ್ವಶನ್ ಏನಂತ ಐತೆ ನೋಡಿರಿ, ವಾಟ್ ಆರ್ ದ ಗೌರ್ಮೆಂಟ್ ಅಸಿಸ್ಟೆನ್ಸ್ ಫಾರ್ ದಿಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ. ಸರ್ಕಾರದವರು ಯಾವ ರೀತಿ ಹೆಲ್ಪ್ ಮಾಡ್ಬೋದು ಈ ಸಣ್ಣ ಉದ್ದಿಮೆಗೆ ಅಂತ. 3ನೇ ಕ್ವಶನ್ ತಾತ್ಪರ್ಯ ಏನು ಅಂದ್ರೆ, ವಾಟ್ ಆರ್ ದ ಗೌರ್ಮೆಂಟ್ ಫೆಸಿಲಿಟಿ ಅವೈಲೇಬಲ್ ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಅಥವಾ ವಾಟ್ ಆರ್ ದ ಸ್ಕೀಮ್ಸ್ ಅವೈಲೇಬಲ್ ಫಾರ್ ದಿ ಪ್ರಮೋಷನ್ ಆಫ್ ಅ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬೈ ದ ಗೌರ್ಮೆಂಟ್ ಅಂತ. ಸೊ ಸರ್ಕಾರದಿಂದ ಸಣ್ಣ ಉದ್ದಿಮೆಗಳಿಗೆ ಒದಗತಕ್ಕಂತಹ ಅನುಕೂಲತೆಗಳೇನು ಅಥವಾ ಫೆಸಿಲಿಟೀಸ್ ಏನು ಅನ್ನೋದನ್ನು ನೆಕ್ಸ್ಟ್ ಕ್ವಶನ್ ಕೇಳ್ಯಾರ ಅವರು. ಸೊ ಇಲ್ಲಿ ಸ್ಕೀಮ್ಸ್ ಬರ್ತಾವೆ ಅಥವಾ ಲೋನ್ಸ್ ಅಂತ ಬರ್ತಾವೆ, ಗೌರ್ಮೆಂಟ್ ಲೋನ್ಸ್ ಇರ್ತಾವೆ. ಫಾರ್ ಎಕ್ಸಾಂಪಲ್ ಮುದ್ರಾ ಲೋನ್ ಅಂತ ಇದೆ. ಮುದ್ರಾ ಲೋನ್ ಇಫ್ ಗೌರ್ಮೆಂಟ್ ಸ್ಕೀಮ್ ಅದು. ಸೊ ಮುದ್ರಾ ಲೋನ್ ಈಸ್ ಗಿವನ್ ಫಾರ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್. ಸಣ್ಣ ಉದ್ದಿಮೆಯ ಬೆಳವಣಿಗೆಗೆ ಲೋನ್ ಕೊಡ್ತಾರೆ ಗೌರ್ಮೆಂಟ್ನವರು, ಅದಕ್ಕೆ ಮುದ್ರಾ ಲೋನ್ ಅಂತ ಕರಿತೀವಿ. ಆಮೇಲೆ MSME ಬಿಸ್ನೆಸ್ ಲೋನ್ ಅಂತ ಇದೆ, ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿಗೆ ಕೊಡ್ತಕ್ಕಂಥ ಲೋನ್ ಇದು. MSME ಸ್ಕೀಮ್ ಬಿಸ್ನೆಸ್ ಲೋನ್ ಇದು ಸಣ್ಣ ಉದ್ದಿಮೆಗಳಿಗೆ ಸಿಗ್ತೈತಿ. ಆಮೇಲೆ ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಸಬ್ಸಿಡಿ ಅಂತ ಐತೆ. ನೆಕ್ಸ್ಟ್ ಪಾಯಿಂಟ್, ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಸಬ್ಸಿಡಿ ಅಂತ. ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಸಬ್ಸಿಡಿ. ಸೊ ಅದ್ರ ಮುಖಾಂತರ ಕೂಡ ನಾವು ಏನು ಮಾಡ್ಬೋದು ರೀ, ಗೌರ್ಮೆಂಟ್ ಅಸಿಸ್ಟೆನ್ಸನ್ನು ತೊಗೋಬೋದು.
ಆಮೇಲೆ ಕ್ರೆಡಿಟ್ ಲಿಂಕ್ ಕ್ಯಾಪಿಟಲ್ ಸಬ್ಸಿಡಿ ಸ್ಕೀಮ್ ಫಾರ್ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್. ನೋಡಿರಿ ಇದು ಭಾಳ ಇಂಪಾರ್ಟೆಂಟ. ಕ್ರೆಡಿಟ್ ಲಿಂಕ್ ಕ್ಯಾಪಿಟಲ್ ಸಬ್ಸಿಡಿ ಅಂತ ಐತಿ. ಕ್ರೆಡಿಟ್ ಲಿಂಕ್ ಕ್ಯಾಪಿಟಲ್ ಸಬ್ಸಿಡಿ ಇದು ಹೆಸರು. ಕ್ರೆಡಿಟ್ ಲಿಂಕ್ ಕ್ಯಾಪಿಟಲ್ ಸಬ್ಸಿಡಿ ಅದಕ್ಕೆ ಕೊಡ್ತಾರೆ ಅಂದ್ರೆ ಟೆಕ್ನಾಲಜಿನ ಡೆವಲಪ್ ಮಾಡ್ಕೊಳ್ಳೋ ಸಲುವಾಗಿ. ಯಾಕಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂದರೆ ಈಗ ಕಾಂಪಿಟೇಷನ್ ಭಾಳ ಇರೋದ್ರಿಂದ ಯು ಹ್ಯಾವ್ ಟು ಅಡಾಪ್ಟ್ ದ ಲೇಟೆಸ್ಟ್ ಟೆಕ್ನಾಲಜಿ ಆ್ಯಸ್ ಪರ್ ದ ಎಕ್ಸ್ಪೆಕ್ಟೇಷನ್ ಆಫ್ ಅ ಕಸ್ಟಮರ್. ಹಾಗಾಗಿ ಗ್ರಾಹಕರನ್ನು ತೃಪ್ತಿಪಡಿಸಲಿಕ್ಕೆ ನೀವು ಉತ್ತಮವಾದಂಥ ತಂತ್ರವನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಕ್ರೆಡಿಟ್ ಲಿಂಕ್ ಸಬ್ಸಿಡಿಯನ್ನು ನಾವು ಅಲ್ಲಿ ತೊಗೋಬೇಕು. ಆಮೇಲೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಇದೆ. ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ PMEGP ಅಂತ ಕರಿತೀವಿ ಅದಕ್ಕೆ. PMEGP ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್. ಸೊ ಅದನ್ನು ನಾವು ರೆಡಿ ಮಾಡಬೇಕು. ಆಮೇಲೆ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಂಡ್ ಫಾರ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸ್ ಅಂತ. ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಂಡ್ ಫಾರ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸ್ ಅಂತ. ಸೊ ಅದಕ್ಕೆ GTMSC ಅಂತ ಕರೀತಾರೆ. ಸೊ CGTMSC ಅಂತ ಕರಿತೀವಿ. CGTMSC ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಂಡ್ ಫಾರ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸ್ ಅಂತ ಇದೆ. ಸೊ ದೀಸ್ ಆರ್ ಆಲ್ ದ ಸ್ಕೀಮ್ಸ್ ಅವೈಲೇಬಲ್ ಬೈ ದ ಗೌರ್ಮೆಂಟ್ ಟು ಪ್ರಮೋಟ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಸೊ ದಿಸ್ ಕ್ವಶನ್ ಈಸ್ ಆಫ್ 2018. ಸೊ 3 ಕ್ವಶನ್ ಕೇಳಾರ ಒಟ್ಟು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿ ನೀವು ಸ್ವಲ್ಪ ಡೀಟೇಲ್ ಆಗಿ ನೋಟ್ ಡೌನ್ ಮಾಡ್ಕೊರಿ. 1ನೇ ಕ್ವಶನ್, ವೇರ್ ಟು ಎಸ್ಟಾಬ್ಲಿಷ್ ಅ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆ್ಯಂಡ್ ವೈ. ಸೊ ವೇರ್ ಟು ಎಸ್ಟಾಬ್ಲಿಷ್ ಅಂದ್ರೆ ಪಾಯಿಂಟ್ ನೆನಪಿಟ್ಕೋಬೇಕು. ಎಲ್ಲೆಲ್ಲಿ ರಾ ಮಟೀರಿಯಲ್ ಸಿಗುತ್ತಾ, ಎಲ್ಲೆಲ್ಲಿ ಎಂಪ್ಲಾಯ್ಮೆಂಟ್ ಸಿಗುತ್ತಾ, ಎಲ್ಲೆಲ್ಲಿ ನಮಗೆ ಎಲೆಕ್ಟ್ರಿಸಿಟಿ ಸಿಗುತ್ತಾ, ಬಿಲ್ಡಿಂಗ್ ಸಿಗುತ್ತಾ, ಬೇಸಿಕ್ ಎಮ್ಯುನಿಟೀಸ್ ಅವಶ್ಯಕತೆಗಳು ಏನೇನು ಎಲ್ಲೆಲ್ಲಿ ಸಿಗುತ್ತಾ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಬರೀಬೇಕು. ಆಮೇಲೆ 2ನೇ ಕ್ವಶನ್ ಏನು ರೀ, ಪ್ರಿಪ್ರೇಷನ್ ಏನೇನು ಮಾಡ್ಕೋಬೇಕು ಅಂತ. ಸೊ ಒಂದು ಸ್ಮಾಲ್ ಯೂನಿಟನ್ನು ಅಥವಾ ಸ್ಮಾಲ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಏನೇನು ಬೇಕು ಅನ್ನೋದು ನಿಮ್ಮ ಐಡಿಯಾ ಇರಬೇಕು. ಲೈಸೆನ್ಸ್ ತೆಗಿಲಿಕ್ಕೆ ರೆಡಿ ಇರಬೇಕು, ರಾ ಮಟೀರಿಯಲ್ ತೊಗೋಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಫೈನಾನ್ಸ್ ಅರೇಂಜ್ ಮಾಡ್ಕೋಬೇಕು, ಬಿಲ್ಡಿಂಗ್ ತೊಗೋಬೇಕು, ರೆಂಟ್ ತೊಗೋಬೇಕು, ಎಂಪ್ಲಾಯೀಸ್ ತೊಗೋಬೇಕು, ಇವೆಲ್ಲನೂ ನೀವು ಅಲ್ಲಿ ರೆಡಿ ಮಾಡ್ಕೋಬೋದು. ಆಮೇಲೆ 3ನೇ ಕ್ವಶನ್, ಗೌರ್ಮೆಂಟ್ ಅಸಿಸ್ಟೆನ್ಸ್ ಪ್ರಕಾರ ಅಂದರೆ ಲೋನ್ಸ್ ಬರ್ತಾವೆ, ಲೈಕ್ ಮುದ್ರಾ ಲೋನ್, MSME ಲೋನ್, ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರಿ ಲೋನ್, ಆಮೇಲೆ ಕ್ರೆಡಿಟ್ ಲಿಂಕ್ ಸಬ್ಸಿಡಿ, ಪ್ರೈಮ್ ಮಿನಿಸ್ಟರ್ ಜನರೇಷನ್ ಪ್ರೋಗ್ರಾಮ್, ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್. ಸೊ ದೀಸ್ ಆರ್ ಆಲ್ ದ ಸ್ಕೀಮ್ಸ್ ಅವೈಲೇಬಲ್ ಬೈ ದ ಗೌರ್ಮೆಂಟ್ ಫಾರ್ ದಿ ಪ್ರಮೋಷನ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. Okay, this is the question of 2018. Thanks for watching my video. Please do subscribe and share.